ನೀಟ್ 2026 ಪರೀಕ್ಷೆನ ಸಂಪೂರ್ಣವಾಗಿ ಈಗ ಕ್ಯಾನ್ಸಲ್ ಮಾಡಲಾಗೈತೆ. ಈ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದ್ದನ್ನು ಕೇಂದ್ರ ಸರ್ಕಾರವೇ ಒಂದು ಅಫಿಷಿಯಲಾಗಿ ಹೇಳ್ಕೊಂಡೈತಿ. ಈಗ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ನೀಟ್ ಎಕ್ಸಾಮ್ ಅಂದ್ರೆ ಏನು, ಇಲ್ಲಿ ಏನೇನಾಗುತ್ತೆ ಅಂತೇಳಿ ಒಂದು ಸಣ್ಣದಾಗಿ ನೋಡ್ಕೊಂಬರೋಣ. ಈ ನೀಟ್ ಎಕ್ಸಾಮನ್ನು ನಡೆಸುವಂಥದ್ದು ಒಂದು NTA ಅಂತೇಳಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋರು ಈ ಒಂದು ನೀಟ್ ಎಕ್ಸಾಮನ್ನು ನಡೆಸ್ತಾರೆ. ಈ ನೀಟ್ ಎಕ್ಸಾಮನ್ನು 10th + 2 ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ದುಕೊಂಡಂಥ ವಿದ್ಯಾರ್ಥಿಗಳು ಬರೀಬಹುದಾದಂಥ ಈ ಒಂದು ಪರೀಕ್ಷೆ ಅಂದರೆ ಇದು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಆಗೈತಿ. ಬಹಳಷ್ಟು ಕೋರ್ಸ್ಗಳಿಗೆ ಈ ಒಂದು ಪರೀಕ್ಷೆ ಒಂದು ಅರ್ಹತೆಯನ್ನು ಮತ್ತು ಪ್ರವೇಶವನ್ನು ತಂದುಕೊಡ್ತೈತಿ. ವೈದ್ಯಕೀಯ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇದೇ ರೀತಿಯಾದಂಥ ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಈ ಒಂದು ವಿಷಯ ಬಹಳಷ್ಟು ಅಂದರೆ ಈ ಒಂದು ಪರೀಕ್ಷೆ ಬಹಳ ಮಹತ್ವದಾಗಿರುತ್ತೆ. ಈ ಒಂದು ಪರೀಕ್ಷೆಯನ್ನು ಪ್ರತಿ ವರ್ಷವೂ ಸಹಿತ ಲಕ್ಷಾಂತರ ವಿದ್ಯಾರ್ಥಿಗಳು ಬರಿತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ವರ್ಷ ನೋಡೋದಾದರೆ 22,79,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದರು. ಇನ್ನು ಈ ಒಂದು ಪರೀಕ್ಷೆಯನ್ನು ಬರೆಯೋಕ್ಕಿಂತ ಮುಂಚೆನೂ ಸಹಿತ ಹಲವಾರು ಗಲಾಟೆಗಳಾಗ್ತಾ ಇದ್ವು, ಹಲವಾರು ಸುದ್ದಿಗಳನ್ನು ನೋಡ್ತಿರ್ತೀರಿ ನೀವು ಸಹಿತ. ಯಾವ ರೀತಿಯಾದಂಥ ಗಲಾಟೆಗಳು, ಸುದ್ದಿಗಳಪ್ಪ ಅಂತಂದರೆ ಇನ್ಯಾವುದೋ ಒಂದು ಕೊರಳಲ್ಲಿರೋದು ಅಥವಾ ಕಿವಿಯಲ್ಲಿರೋದನ್ನು ಒಂದು ಆಭರಣ ಆಗಿರ್ಬೋದು, ಮತ್ತು ಇನ್ಯಾವುದೋ ಒಂದು ತಾಯಿತ, ಇದು ಯಾವ ಒಂದು ರೀತಿಯಾದಂಥವನ್ನು ಕಟ್ ಮಾಡೋದಾಗಿರ್ಬೋದು, ಅಥವಾ ಜನಿವಾರದ ಸುದ್ದಿಗಳಾಗಿರ್ಬೋದು, ಈ ರೀತಿಯಾದಂಥ ಹಲವಾರು ಸುದ್ದಿಗಳು ನಾವು ಕೇಳ್ತಾನೆ ಇರ್ತೀವಿ. ಅಷ್ಟೆಲ್ಲವನ್ನು ಎದುರಿಸ್ಕೊಂಡು ಈ ಒಂದು ನೀಟ್ ಪರೀಕ್ಷೆ ಸಂಪನ್ನ ಆಯಿತು, ಮತ್ತು ಇನ್ನೇನು ಸ್ವಲ್ಪ ದಿನಗಳಲ್ಲಿ ರಿಸಲ್ಟ್ ಹೊರಗೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಈಗ ನೀಟ್ ಎಕ್ಸಾಮ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗೈತೆ. ಇನ್ನು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಲಾಯಿತು. ಇದು ಕ್ಯಾನ್ಸಲ್ ಆಗಿದ್ದ ಕಾರಣ ಏನಪ್ಪ ಅಂತ ನೋಡೋದಾದರೆ, ರಾಜಸ್ಥಾನದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ರಾಜಸ್ಥಾನದಲ್ಲಿ ಒಂದು ಕೈ ಬರಹದಲ್ಲಿ ಇರುವಂಥ ಒಂದು ಗೆಸ್ ಪೇಪರ್ ಲೀಕ್ ಆಗುತ್ತೆ. ಈ ಗೆಸ್ ಪೇಪರ್ PDF ಏನೈತಲ್ಲ, ಲೀಕ್ ಆದ ತಕ್ಷಣ ಆ ಒಂದು ಬಹಳಷ್ಟು ವೈರಲ್ ಆಗುತ್ತೆ. ಮತ್ತೊಳ್ಳಿ ಅಷ್ಟೇ ಅಲ್ಲ, ಒಂದು 400ಕ್ಕೂ ಹೆಚ್ಚು ಜನಗಳಿರುವಂಥ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಸೇಲ್ ಆಗ್ತಾವೆ ಅನ್ನೋದಕ್ಕಿಂತ ಅಲ್ಲಿ ಒಂದಷ್ಟು ಬಿಡುಗಡೆ ಮಾಡಲಾಗುತ್ತೆ. ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ನಮಗೆ ಹೆಲ್ಪ್ ಮಾಡಿರಿ, ಯಾವ ರೀತಿಯಾದಂಥ ಒಂದು ಅವ್ರ ಮಧ್ಯೆ ಒಂದು ಕಮ್ಯುನಿಕೇಷನ್ ನಡೆಯುತ್ತೆ. ಅಲ್ಲಿ ಆ ರೀತಿಯಾಗಿ ಆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥ ಚಾನ್ಸಸ್ಗಳಿದ್ದಾವೆ. ಆದರೆ ಈ 400 ಜನಗಳ ಹೊಂದಿರುವಂಥ ಟೆಲಿಗ್ರಾಮ್ ಚಾನಲ್ ಇರೋದಂತೂ ಖಂಡಿತ. ಅದೇ ಒಂದು ಚಾನಲ್ನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು. ಆಮೇಲೆ ಆ ಪ್ರಶ್ನೆ ಪತ್ರಿಕೆ ಹರಿದಾಡಿದ್ದನ್ನು ನೋಡಿದಾಗ ಏನೋ ಒಂದು ವಿದ್ಯಾರ್ಥಿಗಳು 22,79,000 ವಿದ್ಯಾರ್ಥಿಗಳು ಏನು ಪರೀಕ್ಷೆ ಬರಿತಾ ಇದ್ರಲ್ಲ, ಆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳ ಒಂದು ಕ್ವಶನ್ ಪೇಪರ್ ಏನಿತ್ತಲ್ಲ, ಆ ಪ್ರಶ್ನೆ ಪತ್ರಿಕೆಯಲ್ಲೂ ಸಹಿತ ಅಲ್ಲಿ ಹರಿದಾಡಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಗೆಸ್ ಪೇಪರಲ್ಲಿ ಇದ್ದಂಥ ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸಹಿತ ಇತ್ತು. ಸುದ್ದಿ ಹರಿದಾಡುತ್ತಿದ್ದಂತೆ ಕೇಂದ್ರ ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳುತ್ತೆ. ಕೇಂದ್ರ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಂಡು ಆಮೇಲೆ ಇದನ್ನು CBIಗೆ ಸಹಿತ ಈಗ ವರ್ಗಾವಣೆ ಮಾಡಿದೆ. ಅಷ್ಟೇ ಅಲ್ಲದೆ ಈಗ ಆಗಲೇ 45 ಮಂದಿಗಳನ್ನು ಇವರು ಬಂಧಿಸಿದ್ದಾರೆ. ಇನ್ನೂ CBI ತನಿಖೆ ಚುರುಕುಗೊಂಡೈತಿ. ಮತ್ತೊಳ್ಳಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪರೀಕ್ಷೆಯನ್ನು ನಡೆಸುವುದಾಗಿ ಹೇಳಿದ್ದಾರೆ. ಈಗ ಅಷ್ಟೇ ಅಲ್ಲದೆ ಇವತ್ತಿನ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳನ್ನು ಕೇಳಿದಾಗ ಶಿಕ್ಷಣ ಮಂತ್ರಿಯವರು ಇದು ರಾಜ್ಯದಲ್ಲಾದಂಥ ತೊಂದರೆ ಅಲ್ಲ, ಮಧು ಬಂಗಾರಪ್ಪ ಅವ್ರನ್ನ ಕೇಳಿದಾಗ ಇದು ರಾಜ್ಯದಲ್ಲಿ ಆದಂಥ ತೊಂದರೆ ಅಲ್ಲ, ಇದು ಕೇಂದ್ರದಲ್ಲಿ ಆದಂಥ ತೊಂದರೆ, ನೀವು ಹೋಗಬೇಕಿದ್ರೆ ಆರ್ ಅಶೋಕ್ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಕೇಳೋಣ, ಇದು ರಾಜ್ಯದಲ್ಲಿ ಆಗಿದ್ದಲ್ಲ, ಆರ್ ಅಶೋಕ್ ಅವ್ರನ್ನ ಕೇಳೋಣ, ಬೇಕಿದ್ರೆ ಮೋದಿ ಅವ್ರನ್ನ ಕೇಳ್ಬೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗ ಹಣ ಇದ್ದವರು ಎಲ್ಲೋ ಒಂದು ಕಡೆ ಕೋಚಿಂಗ್ ತೊಗೊಂಡು ಅಥವಾ ವರ್ಷಾನುಗಟ್ಟಲೆ ಕೋಚಿಂಗ್ ತೊಗೊಂಡು ಈ ರೀತಿ ಏನೋ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಇನ್ನೆಷ್ಟೋ ಜನ ತಮ್ಮ PUC ಮುಗಿದ್ರೂ ಸಹಿತ ಈ ಒಂದು ನೀಟ್ ಎಕ್ಸಾಮ್ಗೋಸ್ಕರ 2-3 ವರ್ಷಗಳ ಕಾಲ ಕೋಚಿಂಗ್ ತೊಗೊಂಡು ಅಥವಾ ಒಂದು ವೈಯಕ್ತಿಕವಾಗಿ ವಿದ್ಯಾಭ್ಯಾಸ ಮಾಡ್ತಾ ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಆದರೆ ಈಗ ನಾವು ನೋಡೋದಾದರೆ ಇಲ್ಲಿ ಒಂದು ಮಿಡಲ್ ಕ್ಲಾಸ್ ಮತ್ತು ಬಡ ಕುಟುಂಬಗಳ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ, ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಅಥವಾ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲೂ ಸಹಿತ ಒಂದು ಫೀಸ್ ಕಡಿಮೆ ಇರುವಂಥ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ. ಆ ಓದ್ತಿರುವಂಥ ವಿದ್ಯಾರ್ಥಿಗಳು ತಮ್ಮ PUC ಮುಗಿದ ನಂತರ ಅಥವಾ ಫಸ್ಟ್ PUC ಆದ ನಂತರ ಆ ಒಂದು ಮಧ್ಯಂತರ ಒಂದು ಗ್ಯಾಪ್ ಒಳಗೆ ಎಷ್ಟಾಗುತ್ತೋ ಅಷ್ಟು ಒಂದು ಸಣ್ಣ ಪುಟ್ಟ ಕೋಚಿಂಗ್ ಸೆಂಟರ್ಗಳಲ್ಲಿ ಕ್ಲಾಸಸ್ನ ತೊಗೋತಾರೆ. ಅದಾದಮೇಲೆ ವಾಪಸ್ ಮತ್ತೊಳ್ಳೆ ಅವ್ರದ್ದು ಸೆಕೆಂಡ್ PUC ಮುಗಿದ ಮೇಲೂ ಸಹಿತ ಅವ್ರ ತಂದೆ ತಾಯಿಯರ ಹತ್ರ ಬೇಡ್ಕೊಂಡು, ಎಷ್ಟೋ ತಂದೆ ತಾಯಿರಿಗೆ ಎಜುಕೇಷನ್ ಇರೋದಿಲ್ಲ, ಅಂಥವರೆಲ್ಲ ಸಹಿತ ನನ್ನ ಮಗ ಏನೋ ಒಂದು ಕೇಳ್ತಿದ್ದಾನೆ, ಏನೋ ಒಂದು ಮಾಡ್ತಿದ್ದಾನೆ ಅಂತೇಳಿ ಆ ಒಂದು ಬಟ್ಟೆ ಕಟ್ಟಿ ಅವ್ರಿಗೆ ಒಂದು ಫೀಸ್ ಕೊಟ್ಟು ಕಲಿಸಿರ್ತಾರೆ. ಹಂಗಿರಬೇಕಾದ್ರೆ ಇವತ್ತು ಇವರು ಸಡನ್ನಾಗಿ ಒಂದು ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿದಾಗ, ಈ ಬರೆದಿರುವಂಥ ಪರೀಕ್ಷೆನ ಕ್ಯಾನ್ಸಲ್ ಮಾಡಿದಾಗ ಆ ವಿದ್ಯಾರ್ಥಿಗಳ ಗತಿ ಏನಾಗಬಾರ್ದು. ಇನ್ನು ಅಷ್ಟೇ ಅಲ್ಲದೆ ಈಗ ಎಷ್ಟೋ ಜನ ಓದಿರ್ತಾರಂದ್ರೆ ಅವ್ರು ಬರೆಯೋಕೆ ಏನಾಗುತ್ತೆ, ಮತ್ತೊಂದು ಸಲನೂ ಬರೀಬೋದಲ್ಲ, ಅವರು ಆಲ್ರೆಡಿ ಓದಿರ್ತಾರೆ, ಅದು ಹಂಗಾಗೋದಿಲ್ಲ. ಯಾಕಂದರೆ ಇವತ್ತು ಎಷ್ಟೋ ಪರೀಕ್ಷೆಗಳನ್ನು ಬರೆದಂಥ ಟಾಪರ್ಸ್ಗಳಿಗೆ ನೀವು ಅದೇ ಪ್ರಶ್ನೆ ಪತ್ರಿಕೆನ ಮತ್ತೊಮ್ಮೆ ಕೊಡಿ,
ಅದೇ ಪ್ರಶ್ನೆ ಪತ್ರಿಕೆ ಮತ್ತೊಮ್ಮೆ ಕೊಟ್ಟಾಗ ಅಲ್ಲಿ ಅವರು ಮೊದಲು ತೆಗೆದಂಥ ಆ ಟಾಪಲ್ಲಿ ಅವ್ರು ಏನು 95, 98 ಅಂಕಗಳನ್ನು ತೆಗೆದಿರ್ತಾರಲ್ಲ 100ಕ್ಕೆ, ಅದೇ ಪ್ರಶ್ನೆ ಪತ್ರಿಕೆನ ಮತ್ತೊಮ್ಮೆ ಕೊಟ್ಟಾಗ ಅವರಿಗೆ 50, 60 ಸಹಿತ ಕಷ್ಟ ಆಗ್ಬೋದು, ಅಥವಾ 75ರವರೆಗೂ ಬರ್ಬೋದು, 80ರವರೆಗೂ ಬರ್ಬೋದು. ಆದರೆ ಅವರು ಮೊದಲ ತೆಗೆದಂಥ ಅಂಕಗಳನ್ನು ಮತ್ತೊಮ್ಮೆ ತೆಗೆಯಲು ಅವ್ರಿಗೆ ಸಾಧ್ಯವಾಗದಿರ್ಬೋದು. ಎಲ್ಲೋ ಒಬ್ಬರು ತೆಗಿಬೋದು, ಎಲ್ಲರೂ ಅಂತಲ್ಲ, ಆದರೆ ಆ ಒಂದು ರೀತಿಯಾದಂಥ ಅವ್ರಿಗೆ ಆ ಸಮಸ್ಯೆ ಎದುರಾಗುತ್ತೆ. ಈ ರೀತಿಯಾಗಿ ಈಗ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಇವರು ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ. ಈ ಪರೀಕ್ಷೆ ಯಾವಾಗ ಮತ್ತು ಏನಂತೇಳಿ ಆ ಡೇಟ್ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋ ಕೊನೆಯಲ್ಲಿ. ಇನ್ನೊಂದಷ್ಟು ಕೂಗುಗಳು ಏನಾಗ್ತಾ ಇದಾವೆ ಅಂದ್ರೆ, ಈ ಪ್ರಶ್ನೆ ಪತ್ರಿಕೆ ರಾಜಸ್ಥಾನದಲ್ಲಿ ಮಾತ್ರ ಆಗಿದ್ದಲ್ಲ, ನೀವು ರಾಜಸ್ಥಾನದಲ್ಲಿ ಮಾತ್ರ ಮರುಪರೀಕ್ಷೆ ಮಾಡಿ ಇನ್ನು ಉಳಿದಂಥ ಎಲ್ಲ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? 22,79,000 ವಿದ್ಯಾರ್ಥಿಗಳಲ್ಲಿ ಯಾವ ಒಂದು ರಾಜಸ್ಥಾನದ ವಿದ್ಯಾರ್ಥಿಗಳು ಮತ್ತು ರಾಜಸ್ಥಾನ ರಾಜ್ಯದಲ್ಲಿ ಬರೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ಮಾಡಿ, ಇನ್ನು ಉಳಿದ ಕಡೆ ನೀವು ಮರುಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ. ಆದರೆ ಇದು ಯಾವ ರೀತಿಯಾಗಿ ತಲುಪೋದು ಗೊತ್ತಿಲ್ಲ. ಆದರೆ ನನಗನ್ನಿಸಿದ ಹಾಗೆ ಯಾವುದೇ ರೀತಿಯಾಗಿ ಒಂದು ರಾಜ್ಯದಲ್ಲಿ ಮಾತ್ರ ಪರೀಕ್ಷೆಯನ್ನು ಬರೆಯೋಕ್ಕೆ ಅವಕಾಶ ನೀಡೋದಿಲ್ಲ, ಪ್ರತಿ ರಾಜ್ಯದಲ್ಲೂ ಅವಕಾಶ ನೀಡುತ್ತಾರೆ. ಇನ್ನೇನಪ್ಪ ಅಂದರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಹೆಂಗಪ್ಪ? ಇಲ್ಲಿ ಎಲ್ಲ ಆ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಪ್ರತಿಯೊಂದು ಬಾಕ್ಸ್ ಜೊತೆಗೆ ಎಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರ್ತಾವಲ್ಲ ಅಲ್ಲಿಗೆ ದೆಹಲಿಯಿಂದ ಅಥವಾ ಒಂದು ಮುಖ್ಯ ಅಧಿಕಾರಿಗಳು ಸಹಿತ ಆ ಒಂದು ಸೆಂಟರ್ವರೆಗೂ ಬಂದಿರ್ತಾರೆ. ಅವ್ರ ಎದುರಿಗೇನೆ ಆ ಪ್ರಶ್ನೆ ಪತ್ರಿಕೆಗಳೆಲ್ಲ ಓಪನ್ ಆಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳದ್ದು ಸಹಿತ ಅಲ್ಲಿ ಡಿಜಿಟಲೀಕರಣ ಅಂದರೆ ರೆಕಾರ್ಡಿಂಗ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ಬರೋದಾಗಿರ್ಬೋದು, ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಾಗಿರ್ಬೋದು, ಪ್ರತಿಯೊಂದು ಈ ರೀತಿಯಾದ ಹಂತವಾದಂತಹ ಒಂದಷ್ಟು ವ್ಯವಸ್ಥಿತವಾಗಿರುತ್ತೆ. ಹೀಗೆಲ್ಲ ಇರಬೇಕಾದ್ರೂ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದಾಗ ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಕೆಲವೊಂದಷ್ಟು ಲೋಪಗಳಿರ್ತಾವೆ. ಯಾವ ಲೋಪಗಳಂದರೆ, ಒಂದು ಆಡಳಿತದಲ್ಲಿನ ಕೆಲವೊಂದು ಲೋಪಗಳು, ಆ ಒಂದು ಲೋಪಗಳು ಮಾತ್ರ ಇಲ್ಲಿ ಸರಿಪಡಿಸ್ಕೊಳ್ಳೇಬೇಕಾಗಿದೆ. ಇನ್ನು ನಾವು ನೀಟ್ ಎಕ್ಸಾಮ್ನ ಯಾವಾಗ ಮತ್ತು ಎಲ್ಲಿ ಹೇಗೆ ಅಂತ ನೋಡೋದಾದರೆ, 22,79,000 ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಭಯವನ್ನು ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಮತ್ತೊಳ್ಳೆ ಎಕ್ಸಾಮನ್ನು ರೀಕಂಡಕ್ಟ್ ಮಾಡ್ತೀವಿ. ಆ ಒಂದು ದಿನಾಂಕವನ್ನು ಇನ್ನೂ ಸ್ಪಷ್ಟವಾಗಿ ಯಾವುದೇ ರೀತಿಯಾಗಿ ತಿಳಿಸಿಲ್ಲ. ಆದರೆ ನಾವು ಆ ಪರೀಕ್ಷೆನ ಮತ್ತೊಳ್ಳೆ ಕಂಡಕ್ಟ್ ಮಾಡ್ತೀವಿ ಅಂತೇಳಿ NTA ಈಗಾಗಲೇ ತಿಳಿಸಿದೆ. ಇನ್ನು ಈ ಪರೀಕ್ಷೆ ಬಗ್ಗೆ ಯಾವ ರೀತಿಯಾದಂಥ ಕೆಲವೊಂದು ಗೊಂದಲಗಳಿರ್ತವೆ. ಆ ಗೊಂದಲಗಳೇನಪ್ಪ ಅಂದರೆ, ಮತ್ತೊಮ್ಮೆ ಫೀಸ್ ಕಟ್ಟಬೇಕಾ, ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಬೇಕಾ, ಮತ್ತೊಮ್ಮೆ ಏನು ಮಾಡಬೇಕು ಅಂತೇಳಿ ಆ ಒಂದು ಎಲ್ಲ ಗೊಂದಲಗಳಿಗೆ ಇಲ್ಲಿದೆ ಉತ್ತರ. ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ಪಾವತಿಸುವ ಅಗತ್ಯ ಇಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗಾಗಲೇ ಪರೀಕ್ಷೆ ಶುಲ್ಕವನ್ನು ಪಾವತಿಸಿರುವುದರಿಂದ ಇದು ವಿದ್ಯಾರ್ಥಿಗಳಿಂದ ಆದ ಸಮಸ್ಯೆ ಅಲ್ಲ. ಆದ್ದರಿಂದ ಇದು ಒಂದು ಸಿಸ್ಟಮ್ದ ಸಮಸ್ಯೆ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳು ಮತ್ತೆ ಯಾವುದೇ ರೀತಿಯಾದಂಥ ಮತ್ತೆ ಶುಲ್ಕಗಳನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ನೀವು ಮತ್ತೆ ಏನಾದರೂ ಶುಲ್ಕವನ್ನು ಪಾವತಿಸಲೇಬೇಕಾದಲ್ಲಿ ನೀವು ಈ ಮೊದಲು ಕಟ್ಟಿದಂಥ ಅಥವಾ ಈ ಮೊದಲು ಪಾವತಿಸಿದಂಥ ಶುಲ್ಕವನ್ನು ನಿಮಗೆ ಮರುಪಾವತಿಸಲಾಗುವುದು, ಅಥವಾ ಇದೇ ಒಂದು ಶುಲ್ಕದ ಆಧಾರದ ಮೇಲೆ ನಿಮಗೆ ಮುಂದಿನ ಪರೀಕ್ಷೆಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಮತ್ತು ಇನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತೇಳಿ, ಯಾವುದೇ ರೀತಿಯಾದಂಥ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ ಸಲ್ಲಿಸಿದ ಅರ್ಜಿಯ ಆಧಾರದ ಮೇಲೆ ಈ ಮುಂದಿನ ನಿಮ್ಮ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುವುದು. ನಿಮಗೇನಿಸುತ್ತೆ ಈ ಒಂದು ಪರೀಕ್ಷೆಯ ಸಂಪೂರ್ಣವಾಗಿ ರದ್ದು ಮಾಡಿದ್ದು ಮತ್ತು ರಾಜಸ್ಥಾನದಲ್ಲಿ ಅಷ್ಟೇ ಈ ಒಂದು ಪರೀಕ್ಷೆನ ಮರುಪರೀಕ್ಷೆ ಮಾಡಬೇಕಾ, ಅಥವಾ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಈ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಬೇಕಾ? ಮತ್ತು CBIಗೆ ವಹಿಸಿದ್ದು ಕೇಂದ್ರ ಸರ್ಕಾರ ಮಾಡಿದ ಒಳ್ಳೆಯ ಕೆಲಸನ? ಮತ್ತು ನಿಮಗೇನು ಅನಿಸುತ್ತಾ? ಈ ಪತ್ರಿಕೆ ಲೀಕ್ ಆಗಿದ್ದರ ಕುರಿತಾಗಿ ನಿಮಗೇನು ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.